ನಾನು MSc ಓದ್ತಿರ್ಬೇಕಾದ್ರೆ 2 ವರ್ಷ ಗುಲ್ಬರ್ಗಾದಲ್ಲಿದ್ದೆ. ನಾನು ಇರುವಂತಹ ಜಾಗದ ಹೆಸರು ಸುಂದರ್ ನಗರ ಅಂತ. ಅದು ಯಾವ ದೃಷ್ಟಿಯಿಂದ ಸುಂದರವಾಗಿರಲಿಲ್ಲ. ಅದು ಇವು ಹಾಗೆ ಇದೆ ಅಂತ ಕೇಳಿದ್ದೀನಿ. ಸುಂದರ್ ನಗರ ಹೆಸರಷ್ಟೇ, ಅದೊಂಥರ ಸ್ಲಮ್ ಇದ್ದಂಗಿದೆ. ಅಲ್ಲಿ ಯಾರೋ ಒಬ್ಬರು 8-10 ಕೊಠಡಿಗಳನ್ನು ಕಟ್ಟಿಸಿದ್ರು ಸಾಲಾಗಿ. ನಮ್ಮ ಕೊಠಡಿ ಎದುರಿಗೇನೆ ಜನರಲ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್. ಬಹುಶಃ ಅವರು ಮೆಡಿಕಲ್ ಕಾಲೇಜ್ ಓದುವಂಥ ವಿದ್ಯಾರ್ಥಿಗಳಿಗೆ ಕಟ್ಟಿಸಿದಂಥ ಕೊಠಡಿ ಇರಬೇಕು. ನಮ್ಮ ಕೋಣೆಯಿಂದ ಜನರಲ್ ಹಾಸ್ಪಿಟಲ್ ಕೇವಲ 100 ಮೀಟರ್ ಅಷ್ಟೇನೆ. ನಂದು ಕೋಣೆ ಆದ್ದರಿಂದ ಕಿಟಕಿಯಿಂದ ನೋಡಿದ್ರೆ ಆಸ್ಪತ್ರೆ ಕಾಣಿಸ್ತಾ ಇತ್ತು. ನಮ್ಮ ಕೋಣೆಗಳು ಮತ್ತು ಆಸ್ಪತ್ರೆ ನಡುವೆ ಒಂದು ಕೊಳಚೆ ಪ್ರದೇಶ. ಎಲ್ಲಿ ನೋಡಿದಲ್ಲಿ ಅವ್ಯವಸ್ಥಿತವಾಗಿ ಗುಡಿಸಲು ಹರಡಿಕೊಂಡಿದ್ದು, ಎಲ್ಲಿ ನೋಡಿದಲ್ಲಿ ಮೋರಿ ನೀರು ಹರಿತದೆ ರಸ್ತೆಯಲ್ಲಿ. ಸಂಜೆ ಆದರೆ ಸಾಕು, ಯಾವುದೋ ಕುಡಿಸಲು ಚೆನ್ನಾಗಿ ಕುಡಿದು ಬಂದು ಗದ್ದಲ ಎಬ್ಬಿಸ್ಬಿಡ್ತಿದ್ದ. ಕೂಗಾಟ ಬಡದಾಟ ದಿನ ತಾರಕಕ್ಕೇರೋದು. ಕುಡಿಯೋದ್ರೆಲ್ಲ ಹೆಣ್ಮಕ್ಳೇನೋ ಹಿಂದೆ ಬಿದ್ದಂತಿರಲಿಲ್ಲ. ಅವ್ರ ಹೊಡೆದಾಟ ಇನ್ನೂ ವಿಶೇಷ ಆಗಿರ್ತಿತ್ತು. ಈ ಗದ್ದಲದಲ್ಲಿ ಓದೋದಕ್ಕೆ ಮನಸ್ಸು ಕೊಡೋದು ಕಷ್ಟ ಆಗ್ತಿತ್ತು. ಎಷ್ಟೋ ಬಾರಿ ನನ್ನ ಸ್ನೇಹಿತರು ಈ ಕೋಣೆ ಬಿಟ್ಟು ಬೇರೆ ಕಡೆ ಹೋಗು ಅಂತ ಹೇಳಿದ್ದುಂಟು. ಆದರೆ ನಾನು ಯಾಕೆ ಅಲ್ಲೇ ಇದ್ದೆ ಅಂದರೆ, ನನ್ನ PG ಸೆಂಟರ್ ಇದೆಯಲ್ಲ, ಹತ್ತಿರ ಆಗಿತ್ತು. ಮತ್ತು ಇನ್ನೊಂದು, ರೂಮಿನ ಬೆಲೆ ಕಡಿಮೆ ಆಗಿತ್ತು. ಹೆಚ್ಚು ಖರ್ಚು ಮಾಡುವಂಥ ಶಕ್ತಿ ಆಗಲಿ ಮನಸ್ಸಾಗಲಿ ಎರಡೂ ನನಗಿರಲಿಲ್ಲ. ಅವ್ರ ಬಡದಾಟ ನೋಡಿದಾಗ ನನಗೆ ಎಷ್ಟು ಕೋಪ ಬರ್ತಿತ್ತೋ ಅಷ್ಟೇ ಕರುಣೆ ಅವ್ರ ಬಡತನದ ಬವಣೆಯನ್ನು ಕಂಡಾಗ ಉಕ್ತಾ ಇತ್ತು ನನಗೆ. ಆ ಪುಟ್ಟ ಮಕ್ಕಳು ಕೈಯಲ್ಲಿ ಖಾಲಿ ತಟ್ಟೆ ಹಿಡ್ಕೊಂಡು ಆಸೆಗಣ್ಣುಗಳಿಂದ ಹೊರಗೆ ಬರುವಂಥ ತಂದೆ ತಾಯರು ಬರುವನ್ನು ನೋಡ್ತಿದ್ವು. ಅಪ್ಪ ಬರ್ತಾನೆ, ಅಮ್ಮ ಬರ್ತಾನೆ, ಕಾಯ್ತಾ ಇದ್ಕು. ಬಂದ ಮೇಲೆ ಹೊಟ್ಟೆಗೇನೂ ಸಿಗದೇ ಇದ್ದಾಗ ಅಪ್ಪ ಅಮ್ಮ ಗಳಿಸಿಲ್ಲ, ಬೇಡ್ತಾವ ಪಾಪ ಮಕ್ಕಳು. ಬೆನ್ನಿಗೆ 2 ಪೆಟ್ಟು ಬೀಳ್ತಿತ್ತು. ಹೋ ಅಂತ ಅಳ್ತಾ ನೆಲಕ್ಕೆ ಬಿದ್ದು ಅಲ್ಲೇ ಬಿಕ್ಕಿ ಹತ್ಕೊಂಡು ಹಸುವಿನಲ್ಲೇ ನಿದ್ರೆ ಹೋದದ್ದನ್ನು ಕಂಡಾಗ ನಾನು ಕರಗಿ ಹೋಗಿದ್ದೇನೆ. ಒಂದ್ಸಲ ಮಳೆ ಬಂತು ಸ್ವಾಮಿ, ಭಾರಿ ಮಳೆ. ಸುಂದರ್ ನಗರ ಮೊದಲೇ ತಗ್ಗಿನ ಪ್ರದೇಶ. ಎಲ್ಲಿಂದ ನೀರು ಒತ್ತರಿಸಿ ಬಂತು. ಎಲ್ಲಿ ನೋಡಿದಲ್ಲಿ ನೀರು ಹರಿಯೋಕೆ ಶುರು ಆಯಿತು. ಕೆಲವು ಗುಡಿಸಲುಗಳು ನೀರು ನುಗ್ಗಿಬಿಡ್ತು. ನಾನು ತುಂಬಾ ಬೇಸರ ಆಯ್ತು. ಈ ಪರೇ ಮಳೆ ಹಿಡ್ಕೊಂಡ್ರೆ ಊಟಕ್ಕೆ ಹೋಗೋದು ಹೇಗೆ? ನಾನು ಊಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ವಾದಿರಾಜ ಭವನ ಅಂತ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಹೇಗೆ ಹೋಗೋದಪ್ಪ ಮಳೆ ಬಂತಾರೆ? ಈಗ ಅನ್ನುವಾಗ ಲೈಟ್ ಹೋಯ್ತು. ಏನ್ ನಮ್ಮ ಕೆಲಸ ಇದು? ತಂತಿ ಹಸಿ ಆದ ಕೂಡಲೇ ಕರೆಂಟ್ ಹೋಗುತ್ತೆ ಅಂದು ಗೊಣಕೊಂಡು ಸಂಜೆಗೆ ಮೇಣಬತ್ತಿ ಆದ್ರೆ ಬೇಕಲ್ಲ ಹುಡುಕ್ತಾ ಇದ್ದೆ. ನನ್ನ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಣ್ತು ನನಗೆ. ಮಳೆ ಬಂತು, ಲೈಟ್ ಹೋಯ್ತು, ನಡ್ಕೊಂಡು ಹೋಗ್ಬೇಕು, ಮಳೆಯಲ್ಲಿ ಹೋಗೋದು ಹೆಂಗೆ? ಏನಪ್ಪ ಇದು ಅನ್ಕೊಂಡು ಗೊಣಗ್ತಾ ಇದ್ದೆ. ಆಗ ಕಿಟಕಿ ಹತ್ರ ಬಂದು ನೋಡಿದಾಗ ಒಂದು ದೃಶ್ಯ ಕಾಣಿಸ್ತು. ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ಬೇಕಪ್ಪ ಇದು. ಕಿಟಕಿ ಎದುರಿನ ಗುಡಿಸಲೊಂದಿದೆ. ಆ ಗುಡಿಸಲಿಗೊಂದು ಚೌಕಟ್ಟಿದೆ. ಚೌಕಟ್ಟಿಗೊಂದು ಜೋಕಾಲಿ ಕಟ್ಟಿದ್ದಾರೆ. ಜೋಕಾಲಿ ಹಗ್ಗ ಪಗ್ಗ ಏನಿಲ್ಲ. ಅಮ್ಮನ ಹಳೆ ಸೀರೆ ಕಟ್ಟಿ ಜೋಕಾಲಿ ತರ ಮಾಡಿದ್ದಾರೆ. ಅದ್ರಲ್ಲಿ ಪುಟ್ಟ ಹುಡುಗಿ ಕೂತಿದ್ದಾಳೆ. ಸುಮಾರು 8-10 ವರ್ಷ ಇರಬೇಕು. ಕೂದಲೆಲ್ಲ ಜಡೆಗಟ್ಟಿದೆ, ಬಟ್ಟೆ ಹರಿದಿದೆ. ಆದ್ರೆ ಮುಖದ ಮೇಲೆ ಕಾಂತಿ ಕಮ್ಮಿ ಆಗಿಲ್ಲ. ಆ ಚೌಕಟ್ಟಿನಲ್ಲಿ ಕಟ್ಟಿದಾಳಲ್ಲ ಜೋಕಾಲಿ, ಅದ್ರ ಕೂತ್ಕೊಂಡು ಜೀಕಿಕೊಂಡು ಜೋಕಾಲಿ ಆಡ್ತಾ ಇದ್ದಾಳೆ. ಹಾಗೆ ಜೀಕಿಕೊಂಡು ಹೋಗುವಾಗ ಆ ಗುಡಿಸಲ್ ಬಾಗಿಲಿನ ಚೌಕಟ್ಟು ಮುರಿದು ಹೋದಿತ್ತು ಅನ್ನೋ ಭಯನೂ ಆಕೆಗಿಲ್ಲ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಜೋಕಾಲಿ ಹೀಗೆ ಸ್ವಿಂಗ್ ಮಾಡುವಾಗ ಗುಡಿಸಲು ಹೊರಗೆ ಬರುತ್ತೆ, ಒಳಗೆ ಹೋಗುತ್ತೆ. ಆ ಗುಡಿಸಲು ಹೊರಗೆ ಬಂದಾಗ ತನ್ನ 2 ಕಾಲು ಮುಂದೆ ಚಾಚಿ ಮಳೆಯಲ್ಲಿ ನೆನೆಸ್ಕೋತಾಳೆ. ತಲೆಯನ್ನು ಹಿಂತಳ್ಳಿ ಕೂದಲು ಹಾರಿಸ್ಕೊಂಡು ನಗನಗ್ತಾ ಮುಂದೆ ಕೈ ಚಾಚ್ತಾಳೆ. ಹಾಗೆ ಚೌಕಟ್ಟು ಮುರಿದು ಬೀಳೋ ಹೆದರಿಕೆ ಇಲ್ಲ, ಮಳೆಯಲ್ಲಿ ನೆಂದು ಹೋಗೋ ಹೆದರಿಕೆ ಇಲ್ಲ. ಗುಡಿಸಲಲ್ಲಿ ನೀರು ನುಗ್ಗಿದೆಯಲ್ಲ, ಅನಾಹುತ ಆಗ್ತಾ ಇದೆ ಅನ್ನೋ ಚಿಂತೆ ಇಲ್ಲ. ರಾತ್ರಿ ಊಟಕ್ಕೆ ಚಿಂತೆ ಇಲ್ಲ. ನೀರು ತುಂಬಿದ ಗುಡಿಸಲು ಮಲಗೋದು ಹೇಗೆ ಚಿಂತೆ ಇಲ್ಲ. ಆ ಹುಡುಗಿ ಮುಖದಲ್ಲಿರೋ ನಗೆ ಇನ್ನೂ ನನ್ನ ಕಣ್ಣಿಗೆ ಕಟ್ಟದಂಗಿದೆ. ಏನು ಸಂಭ್ರಮದಿಂದ ಜೀಕ್ಕೊಂಡು ತೂಗ್ತಾ ಇದ್ದಾಳೆ. ಕಾಲಲ್ಲಿ ನೀರಲ್ಲಿ ನೆನೀತದೆ, ಹಿಂದೆ ಹೋಗ್ತಾಳೆ, ತಲೆ ಚಾಚ್ತಾಳೆ. ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ನಾನು. ಒಂದು ಕ್ಷಣ ಮೈ ಮರೆತೋಯ್ತು. ತಕ್ಷಣ ನನಗೆ ನನ್ನ ಕೊರತೆ ಅನುಭವ ಆಯ್ತು. ನಾನು ಆಗ್ಲೇ ಏನು ಅನ್ಕೊಂಡಿದ್ದೆ, ಏನ್ ತೊಂದರೆ ಇದು, ಮಳೆ ಬರ್ತಾ ಇದೆ, ಊಟಕ್ಕೆ ಹೆಂಗೆ ಹೋಗೋದು, ಕರೆಂಟ್ ಬೇರೆ ಹೋಯ್ತು ಅಂತ ಇದ್ನಲ್ಲ. ಹಾಗೆ ನಾನು ನೆನೆಸ್ಕೊಂಡೆ, ನಾನು ಇರೋದಕ್ಕೊಂದು ಭದ್ರವಾದ ಕೋಣೆ ಇದೆ. ಮಳೆ ನೀರು ಹೊರಗೆ ಬರಲ್ಲ, ಅದೇನು ಬಾಧಿಸೋದಿಲ್ಲ. ನಾನು ಇವತ್ತು ರಾತ್ರಿ ಎಲ್ಲ
ನಾಳಿನ ಊಟದ ಚಿಂತೆ ಬರದಷ್ಟು ಹಣ ನನ್ನಲ್ಲಿದೆ, ಬುದ್ಧಿ ಇದೆ, ಭದ್ರತೆ ಇದೆ. ಇಷ್ಟಿದ್ರೂ ನನಗೆ ಯಾಕೆ ಹುಡುಗಿ ಸಂತೋಷ ಬರಲಿಲ್ಲ? ಆಶ್ಚರ್ಯ ಅಲ್ವಾ? ಎಲ್ಲ ಇದೆ, ನನಗೆ ಭದ್ರತೆ ಇದೆ, ಬುದ್ಧಿ ಇದೆ, ಸಂತೋಷ ಯಾಕೆ ಬರಲಿಲ್ಲ? ಯಾಕೆ ಗೊತ್ತಾ? ಬಹುಶಃ ನಾನು ಜೀವನದ ಸಂತೋಷಗಳಿಗೆ ಬೆನ್ನು ಮಾಡಿ ಕೇವಲ ತೊಂದರೆಗಳ, ದುಃಖಗಳ ಮುಖ ಮಾಡಿ ನಿಂತಿದ್ದೆ. ನಾನು ಆ ಕ್ಷಣನೇ ಅಂದ್ಕೊಂಡ್ಬಿಟ್ಟೆ, ಇನ್ಮೇಲೆ ಜೀವನದ ಕೊರತೆಗಳನ್ನು ನೋಡುತ್ತಾ ಹೋಗೋದಕ್ಕಿಂತ ಒಂದು ಕ್ಷಣ ಆದರೂ ಬಂದು ಹೋಗುವಂಥ ಸಂಭ್ರಮದ ಗಳಿಗೆಗಳಿಗೆ ಹೃದಯವನ್ನು ತಕ್ಕೋಬೇಕಲ್ಲ ನಾನು. ಎಲ್ಲಿವರೆಗೂ ನಾನು ಸಂಭ್ರಮದ ಗಳಿಗೆಗಳನ್ನೇ ನೋಡ್ತಾ ಅಲ್ಲಿ ಸಂತೋಷ ಪಡ್ತೇನೋ, ನನ್ನ ದುಃಖಗಳು ಕಡಿಮೆ ಆಗ್ತದೆ. ಮತ್ತೆ ಕಿಟಕಿ ಆಚೆ ನೋಡಿದೆ, ಹುಡುಗಿ ಜೋಕಾಲಿ ಆಡ್ತಾನೇ ಇದ್ಲು. ನನ್ನ ಕಣ್ಣುಗಳಿಂದಾನೇ ಆಕೆ ನನ್ನ ಗುರು ಆಗಿದ್ಲು. ಆ ಗುರು ಆದಂಥ ಆಕೆಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸಿ ಅಲ್ಲಿಂದನೇ ದೂರಿಂದ ನಮಸ್ಕಾರ ಮಾಡಿದೆ. ಯಾರಾದರೂ ಗುರುಗಳಾಗಬಹುದು ಸ್ವಾಮಿ, ಪುಟ್ಟ ಮಗು ಆಗ್ಬೋದು, ದೊಡ್ಡ ಸನ್ಯಾಸಿಗಳಾಗ್ಬೋದು. ನೋಡೋ ಕಣ್ಣಿದ್ರೆ ಎಲ್ಲ ಕಡೆಗೂ ಗುರುಗಳು ಸಿಗ್ತಾರೆ. ಆ ಹುಡುಗಿ ನನ್ನ ಗುರು ಆದ್ನು. ಕಷ್ಟದಲ್ಲೂ ನಗೋದು ಹೇಗೆ ಅನ್ನೋದನ್ನು ಕಲಿಸ್ಕೊಟ್ರು.